ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 7ರ ಮಾರ್ಕೆಟ್ ಅಪ್ಡೇಟ್ ನ ನೋಡೋದಾದ್ರೆ ಮಾರ್ಕೆಟ್ ನಲ್ಲಿ ಇವತ್ತೊಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 116 ಪಾಯಿಂಟ್ಗಳಷ್ಟು ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 19,700 ಲೆವೆಲ್ ಅನ್ನು ಕೂಡ ನಿಫ್ಟಿ ಕ್ರಾಸ್ ಮಾಡಿದೆ. ಸೊ 19,250ರಿಂದ 19,500 ಲೆವೆಲ್ ಅಲ್ಲಿ ಸೈಡ್ ವೇಸ್ ನಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಸೊ ಯಾವಾಗ 19,500 ಲೆವೆಲ್ ಬ್ರೇಕ್ ಆಯ್ತು ಅಲ್ಲಿಂದ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಸೆನ್ಸೆಕ್ಸ್ ಕೂಡ 385 ಪಾಯಿಂಟ್ಗಳ ಗೇನ್ ನೊಂದಿಗೆ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 469 ಪಾಯಿಂಟ್ಗಳ ಗೇನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಕೋಲ್ ಇಂಡಿಯಾ ಇವತ್ತು ಟಾಪ್ ಗೇನರ್ ಆಗಿತ್ತು. 7% ಹೆಚ್ಚಿನ ಗೇನ್ಸ್ ಕೋಲ್ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕೋಲ್ ಇಂಡಿಯಾ ತಮ್ಮ ಆಗಸ್ಟ್ ತಿಂಗಳ ಪ್ರೊಡಕ್ಷನ್ ಡೇಟಾವನ್ನ ಪ್ರೊಡ್ಯೂಸ್ ಮಾಡಿದ್ರು. ಸೊ ಒಳ್ಳೆ ಒಂದು ಪ್ರೊಡಕ್ಷನ್ ಡೇಟಾ ನೋಡೋದಕ್ಕೆ ಸಿಕ್ಕಿತ್ತು. ವಾಲ್ಯೂಮ್ ನಲ್ಲಿ 13% ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಒಳ್ಳೆ ಒಂದು ಕೋಲ್ ಪ್ರೊಡಕ್ಷನ್ ಡೇಟಾ ಬಂದಿದ್ರಿಂದ ಹೆಚ್ಚಿನ ಒಂದು ಕೋಲ್ ನ ಆಕ್ಷನ್ ಕೂಡ ಆಗುತ್ತೆ. ಅದರಿಂದ ಕೋಲ್ ಇಂಡಿಯಾದ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ. ಆದ್ರಿಂದ ಒಳ್ಳೆ ಒಂದು ವಾಲ್ಯೂಮ್ ನಲ್ಲಿ ಬೈಯಿಂಗ್ ಕೋಲ್ ಇಂಡಿಯಾದಲ್ಲಿ ಬರ್ತಿರೋದು ಕಾಣಿಸ್ತಿದೆ. ಅದೇ ಒಂದು ರೀಸನ್ ಇಂದ ಇವತ್ತು ಕೋಲ್ ಇಂಡಿಯಾ 4-year ಹೈ ಅನ್ನು ಕೂಡ ಟಚ್ ಮಾಡಿದೆ. ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಹೈಯರ್ ಲೆವೆಲ್ ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ನ ಚಾನ್ಸಸ್ ಕೂಡ ಇರುತ್ತೆ. LNT ಕೂಡ 4% ಹೆಚ್ಚಿನ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಒಂದು ರಿಪೋರ್ಟ್ ನ ಪ್ರಕಾರ LNT ಗೆ ಸೌದಿ ಅರಾಮ್ಕೋನ ಕಂಪನಿ ಕಡೆಯಿಂದ 24,000 ಕೋಟಿಯ ಆರ್ಡರ್ ಸಿಕ್ಕಿರುವಂತ ಚಾನ್ಸಸ್ ಇದೆ. ಸೌದಿ ಅರಾಮ್ಕೋ ಗ್ಯಾಸ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅನ್ನ ಸೌತ್ ಈಸ್ಟ್ ಏಷ್ಯಾದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರು. ಸೊ ಆ ಒಂದು ಪ್ರಾಜೆಕ್ಟ್ ನ ಗ್ಯಾಸ್ ಪ್ರೊಸೆಸಿಂಗ್ ಪ್ಲಾಂಟ್ ಅನ್ನ LNT ಕನ್ಸ್ಟ್ರಕ್ಟ್ ಮಾಡುವಂತ ಚಾನ್ಸಸ್ ಇದೆ. ಆ ಒಂದು ಆರ್ಡರ್ LNT ಗೆ ಸಿಗುವಂತ ಚಾನ್ಸಸ್ ಇದೆ ಅನ್ನುವಂತ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದ್ರಿಂದ LNT ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇಂಡಸ್ಇಂಡ್ ಬ್ಯಾಂಕ್ ಹಾಗೆ SBI ಲೈಫ್ ಇನ್ಶೂರೆನ್ಸ್ ಕೂಡ 2% ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟೆಕ್ ಮಹೀಂದ್ರಾದಲ್ಲೂ ಕೂಡ 1.5% ಹೆಚ್ಚಿನ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಟಾಪ್ ಗೇನರ್ ಲಿಸ್ಟ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಹಲ್ದಿರಾಮ್ ನಲ್ಲಿ 51% ಸ್ಟೇಕ್ ಅನ್ನ ಬೈ ಮಾಡ್ತಾರೆ ಅನ್ನುವಂತ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಅದಕ್ಕೆ ಹಲ್ದಿರಾಮ್ ನಿನ್ನೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರು, ಯಾವುದೇ ರೀತಿಯ ಸ್ಟೇಕ್ ಸೇಲ್ ನ ಪ್ಲಾನ್ ಇಲ್ಲ ಅಂತ. ಹಾಗೆ ಇವತ್ತು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನ ಕಡೆಯಿಂದ ಕೂಡ ಕ್ಲಾರಿಫಿಕೇಶನ್ ಬರ್ತಿರೋದು ಕಾಣಿಸ್ತಿದೆ. ಸೊ ನಾವು ಹಲ್ದಿರಾಮ್ ಅಲ್ಲಿ ಯಾವುದೇ ರೀತಿಯ ಸ್ಟೇಕ್ ಬೈ ಮಾಡ್ತಿಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ಹಲ್ದಿರಾಮ್ $10 ಬಿಲಿಯನ್ ನಷ್ಟು ವ್ಯಾಲ್ಯೂಯೇಷನ್ ಅನ್ನ ಕೇಳ್ತಿದ್ದಾರೆ ಅನ್ನುವಂತ ಒಂದು ನ್ಯೂಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸೊ $10 ಬಿಲಿಯನ್ ಅಂದಾಗ ಆಲ್ಮೋಸ್ಟ್ 83,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಆಗುತ್ತೆ. ಸೊ ಈ ಒಂದು ವ್ಯಾಲ್ಯೂಯೇಷನ್ ಹಲ್ದಿರಾಮ್ ಅಲ್ಲಿ ಜಸ್ಟಿಫೈ ಆಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಹಲ್ದಿರಾಮ್ 2022ರ ಫೈನಾನ್ಷಿಯಲ್ ಇಯರ್ ನಲ್ಲಿ 8,870 ಕೋಟಿಯಷ್ಟು ರೆವೆನ್ಯೂ ಅನ್ನ ಜನರೇಟ್ ಮಾಡಿದ್ರು. ಹಾಗೆ 400ರಿಂದ 500 ಕೋಟಿಯಷ್ಟು ಪ್ರಾಫಿಟ್ಸ್ ಇಯರ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಆ ಒಂದು ರೀಸನ್ ಇಂದ ಅವರು 83,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಹಾಗೆ ಒಳ್ಳೆ ಒಂದು ಬ್ರಾಂಡ್ ವ್ಯಾಲ್ಯೂ ಕೂಡ ಇದೆ. ಪ್ರಾಡಕ್ಟ್ಸ್ ಗಳಿಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಹಾಗೆ ಬೇರೆ ಬೇರೆ ಪ್ರಾಡಕ್ಟ್ ಸೆಗ್ಮೆಂಟ್ ಗಳಿಗೆ ಎಂಟ್ರಿಯನ್ನ ತಗೋತಿದ್ದಾರೆ. ಆದ್ರಿಂದ ಹಲ್ದಿರಾಮ್ ಹೈಯರ್ ವ್ಯಾಲ್ಯೂಯೇಷನ್ ಅನ್ನ ಕೇಳ್ತಾ ಇದ್ದಾರೆ. ಮೇ ಬಿ ಆ ಒಂದು ರೀಸನ್ ಇಂದ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಮತ್ತೆ ಹಲ್ದಿರಾಮ್ ನ ಡೀಲ್ ಫೈನಲ್ ಆಗಿಲ್ಲ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಸ್ನಾಕ್ ಬಿಸ್ನೆಸ್ ಗೆ ಎಂಟ್ರಿಯನ್ನ ತಗೋಬೇಕು ಅಂತ ಇದ್ರು. ಆದ್ರಿಂದ ಹಲ್ದಿರಾಮ್ ನಲ್ಲಿ 50% ಸ್ಟೇಕ್ ಬೈ ನ ಪ್ಲಾನ್ ಇತ್ತು. 50% ಅಷ್ಟು ಸ್ಟೇಕ್ ಅನ್ನ ಬೈ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ 42,000 ಕೋಟಿಯಷ್ಟು ಸ್ಪೆಂಡಿಂಗ್ ಅನ್ನ ಟಾಟಾ ಕನ್ಸ್ಯೂಮರ್ ಮಾಡಬೇಕಿತ್ತು. ಸೊ ಮೇ ಬಿ ಮುಂದೊಂದು ದಿನ ಹಲ್ದಿರಾಮ್ ತಮ್ಮದೇ ಆದ IPO ನ ತರುವಂತ ಚಾನ್ಸಸ್ ಇರುತ್ತೆ. 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ನೊಂದಿಗೆ ಈ ಒಂದು IPO ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಒಳ್ಳೆ ಒಂದು ಫೈನಾನ್ಷಿಯಲ್ಸ್ ಇದೆ. ಆದ್ರಿಂದ ಅವರು ವ್ಯಾಲ್ಯೂಯೇಷನ್ ಅನ್ನ ಕೇಳ್ತಾ ಇದ್ದಾರೆ. ರೆವೆನ್ಯೂ ಮತ್ತೆ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ರೀಸೆಂಟ್ ಇಯರ್ ನಲ್ಲಿ ಆಲ್ಮೋಸ್ಟ್ 600 ಕೋಟಿಗೂ ಹೆಚ್ಚಿನ ಪ್ರಾಫಿಟ್ಸ್ ಹಲ್ದಿರಾಮ್ ಸ್ನಾಕ್ಸ್ ಮತ್ತೆ ಹಲ್ದಿರಾಮ್ ಫುಡ್ ಪ್ರೈವೇಟ್ ಲಿಮಿಟೆಡ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಎರಡು ಕಂಪನಿಗಳು ಸೆಪರೇಟ್ ಆಗಿ ಟ್ರೇಡ್ ಆಗ್ತಿದ್ವು. ಬಟ್ 2023ರ ಫೈನಾನ್ಷಿಯಲ್ ಇಯರ್ ನಲ್ಲಿ ಎರಡು ಕಂಪನಿಗಳು ಮರ್ಜ್ ಆಗಿದೆ. ಆದ್ರಿಂದ ನಾವು ಎರಡು ಕಂಪನಿಗಳ ರೆವೆನ್ಯೂ ಮತ್ತೆ ಪ್ರಾಫಿಟ್ಸ್ ಅನ್ನ ಮರ್ಜ್ ಮಾಡಿ ಕೌಂಟ್ ಮಾಡಬೇಕಾಗುತ್ತೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ನೆಟ್ ಬೈಯರ್ಸ್ ಆಗಿದ್ರು. ಕೇವಲ 28 ಕೋಟಿಯ ಬೈಯಿಂಗ್ ಮಾತ್ರ DIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಿದೆ. 758 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ICICI ಸೆಕ್ಯೂರಿಟೀಸ್ ಮಾರ್ಕೆಟ್ ನಿಂದ ಡಿಲಿಸ್ಟ್ ಆಗಬೇಕು ಅನ್ನುವಂತ ಪ್ಲಾನ್ಸ್ ಗಳನ್ನ ಹೊಂದಿದ್ರು. ಅದಕ್ಕೆ ಅವರು ICICI ಬ್ಯಾಂಕ್ ಶೇರ್ ಗಳನ್ನ ICICI ಸೆಕ್ಯೂರಿಟಿ ಶೇರ್ ಹೋಲ್ಡರ್ಸ್ ಗಳಿಗೆ ಇಶ್ಯೂ ಮಾಡುವಂತ ಪ್ಲಾನ್ಸ್ ಅನ್ನ ಕೂಡ ಹೊಂದಿದ್ರು. ಸೊ ಇದಕ್ಕೆ ಬೋರ್ಡ್ ನ ಅಪ್ರೂವಲ್ ಸಿಕ್ಕಿತ್ತು. ಬಟ್ ಶೇರ್ ಹೋಲ್ಡರ್ಸ್ ಗಳ ಅಪ್ರೂವಲ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಬಟ್ ಈ ವೋಟಿಂಗ್ ನಲ್ಲಿ ನಾರ್ವೆಯ ಗವರ್ಮೆಂಟ್ ಪೆನ್ಷನ್ ಫಂಡ್ ಮ್ಯಾನೇಜರ್ ಆಗಿರುವಂತಹ ನಾರ್ಜೆಸ್ ಬ್ಯಾಂಕ್ ಈ ಒಂದು ಡಿಲಿಸ್ಟಿಂಗ್ ನ ಅಗೇನ್ಸ್ಟ್ ಆಗಿ ವೋಟ್ ಮಾಡುವಂತ ಚಾನ್ಸಸ್ ಇದೆ. ಇದಕ್ಕೆ ರೀಸನ್ ವ್ಯಾಲ್ಯೂಯೇಷನ್ ಆಗಿರುತ್ತೆ.
ಐಸಿಐಸಿಐ ಸೆಕ್ಯೂರಿಟೀಸ್ ಮಾರ್ಕೆಟ್ನಿಂದ ಡಿಲಿಸ್ಟ್ ಆಗಿ ಯಾರೆಲ್ಲ ಐಸಿಐಸಿಐ ಸೆಕ್ಯೂರಿಟೀಸ್ನ ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ರು ಅವರಿಗೆ 100 ಶೇರ್ಸ್ನ ಬದಲಾಗಿ ಅವ್ರಿಗೆ ಐಸಿಐಸಿಐ ಬ್ಯಾಂಕ್ನ 67 ಶೇರ್ಸ್ಗಳನ್ನ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಕೆಲವೊಂದಿಷ್ಟು ಇನ್ವೆಸ್ಟರ್ಸ್ಗಳಿಗೆ ಈ ಒಂದು ರೇಷಿಯೋ ಇಷ್ಟ ಆಗಲಿಲ್ಲ. ಅವರು 1:1 ರೇಷಿಯೋನ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಹಾಗೆ 500ಕ್ಕೂ ಹೆಚ್ಚಿನ ಶೇರ್ ಹೋಲ್ಡರ್ಸ್ಗಳು ಟೆಲಿಗ್ರಾಮ್ ಗ್ರೂಪ್ ಅನ್ನ ಓಪನ್ ಮಾಡಿ ಈ ವೋಟಿಂಗ್ ನಲ್ಲಿ ಈ ಒಂದು ರೆಸೊಲ್ಯೂಷನ್ ನ ಅಗೇನ್ಸ್ಟ್ ಆಗಿ ವೋಟ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಯಾವುದೇ ಒಂದು ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಆಗಬೇಕು ಅಂದ್ರೆ ಅಟ್ಲೀಸ್ಟ್ 75% ನಷ್ಟು ಶೇರ್ ಹೋಲ್ಡರ್ಸ್ಗಳು ಆ ಒಂದು ರೆಸೊಲ್ಯೂಷನ್ ನ ಫೇವರ್ ಆಗಿ ವೋಟಿಂಗ್ ಅನ್ನ ಮಾಡಬೇಕಾಗುತ್ತೆ. 74% ನಷ್ಟು ವೋಟಿಂಗ್ ಬಂದರೂ ಕೂಡ ರೆಸೊಲ್ಯೂಷನ್ ಪಾಸ್ ಆಗೋದಿಲ್ಲ. ಐಸಿಐಸಿಐ ಬ್ಯಾಂಕ್ ಈಗ 960 ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತದೆ. ಹಾಗೇನೆ ಐಸಿಐಸಿಐ ಸೆಕ್ಯೂರಿಟೀಸ್ ನ ಶೇರ್ ಪ್ರೈಸ್ ಅನ್ನ ಅಬ್ಸರ್ವ್ ಮಾಡಿದಾಗ 635 ನೋಡೋದಕ್ಕೆ ಸಿಗುತ್ತೆ. ಅದೇ ಒಂದು ರೀಸನ್ ನಿಂದ ಐಸಿಐಸಿಐ ಗ್ರೂಪ್ 100:67 ನ ರೇಷಿಯೋನ ಫಿಕ್ಸ್ ಮಾಡಿದ್ರು. ಅಂದ್ರೆ ಈಗ ನೀವು ಐಸಿಐಸಿಐ ಸೆಕ್ಯೂರಿಟೀಸ್ ನಲ್ಲಿ 10 ಶೇರ್ ಅನ್ನು ಹೋಲ್ಡ್ ಮಾಡ್ತಿದ್ರೆ ಐಸಿಐಸಿಐ ಬ್ಯಾಂಕ್ ನ 6 ಶೇರ್ಗಳು ನಿಮಗೆ ಕ್ರೆಡಿಟ್ ಆಗುತ್ತೆ. ಮಿಕ್ಕ ಅಮೌಂಟ್ ಏನಿದೆ ಅಡ್ಜಸ್ಟೆಡ್ ಆಗಿ ಬ್ಯಾಂಕ್ಗೆ ಕ್ರೆಡಿಟ್ ಆಗುತ್ತೆ. ಈ ಒಂದು ರೇಷಿಯೋ ಫಿಕ್ಸ್ ಆಗಿತ್ತು. ಬಟ್ ಬಹಳಷ್ಟು ಶೇರ್ ಹೋಲ್ಡರ್ಸ್ಗಳು 1:1 ರೇಷಿಯೋ ಅಂದ್ರೆ 10 ಶೇರ್ಗಳನ್ನು ಹೋಲ್ಡ್ ಮಾಡಿದ್ರೆ 10 ಐಸಿಐಸಿಐ ಬ್ಯಾಂಕ್ ನ ಶೇರ್ಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ ಡಿಲಿಸ್ಟಿಂಗ್ ಮಾಡೋದಕ್ಕೆ ಹೋಗಬೇಡಿ ಅಂತ ಅವರು ಹೇಳ್ತಿದ್ದಾರೆ. ಐಸಿಐಸಿಐ ಬ್ಯಾಂಕ್ ಗಿಂತ ಐಸಿಐಸಿಐ ಸೆಕ್ಯೂರಿಟೀಸ್ ತುಂಬಾನೇ ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇಲ್ಲಿ ನಾವು ಪ್ರೈಸ್ ಗಿಂತ ಮುಖ್ಯವಾಗಿ ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂತ ಶೇರ್ ಹೋಲ್ಡರ್ಸ್ಗಳು ತಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ನೀವು ಐಸಿಐಸಿಐ ಸೆಕ್ಯೂರಿಟೀಸ್ ನ ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ನಿಮಗೂ ಕೂಡ ಇಮೇಲ್ ಬಂದಿರುತ್ತೆ ಈ ವೋಟಿಂಗ್ ಯಾವತ್ತಿದೆ ಅಂತ. ಸೊ ನೀವು ಕೂಡ ಈ ವೋಟಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಒಂದು ವೋಟ್ ಅನ್ನ ಮಾಡಬಹುದಾಗುತ್ತೆ. ಸೊ ತುಂಬಾ ಜನ ನನ್ನ ಒಂದು ವೋಟ್ ನಿಂದ ಏನು ಆಗೋದಿಲ್ಲ ಅಂತ ವೋಟಿಂಗ್ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ವೋಟಿಂಗ್ ಮಾಡೋದು ನಮ್ಮ ರೈಟ್ ಆಗಿರುತ್ತೆ. ನಾವು ಆ ಕಂಪನಿಯ ಶೇರ್ಗಳನ್ನ ಬೈ ಮಾಡ್ಕೊಂಡಿದೀವಿ ಅಂದಾಗ ಆ ಕಂಪನಿ ಏನ್ ಡಿಸಿಷನ್ಸ್ ಗಳನ್ನ ತಗೋತಾರೆ ಅದರ ಒಂದು ಪಾರ್ಟ್ ನಾವು ಕೂಡ ಆಗಿರ್ತೀವಿ. ಸೊ ನಿಮಗೆ ಈ ಒಂದು ಡಿಲಿಸ್ಟಿಂಗ್ ಇಷ್ಟ ಇಲ್ಲ ಅಂದ್ರೆ ನೀವು ಅಗೇನ್ಸ್ಟ್ ಆಗಿ ವೋಟಿಂಗ್ ಅನ್ನ ಮಾಡಬಹುದಾಗುತ್ತೆ. ಅಕಸ್ಮಾತ್ ನಿಮಗೆ ಡಿಲಿಸ್ಟಿಂಗ್ ಆಗಿ ಐಸಿಐಸಿಐ ಬ್ಯಾಂಕ್ ನ ಶೇರ್ಗಳು ಬೇಕು ಅಂತಿದ್ರೆ ನೀವು ಈ ಒಂದು ರೆಸೊಲ್ಯೂಷನ್ ನ ಫೇವರ್ ಆಗಿ ವೋಟಿಂಗ್ ಅನ್ನ ಮಾಡಬಹುದಾಗುತ್ತೆ. ಯಾವ ರೀತಿಯಲ್ಲಿ ಈ ವೋಟಿಂಗ್ ಅನ್ನ ಮಾಡೋದು ಆ ವಿಡಿಯೋನ ಆಲ್ರೆಡಿ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಐ ಬಟನ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಐಪಿಒಗಳ ವಿಚಾರಕ್ಕೆ ಬಂದಾಗ ರತ್ನವೀರ್ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 60 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ದು 9,000 ರೂಪಾಯಿಷ್ಟು ಲಿಸ್ಟಿಂಗ್ ಇನ್ನ ಚಾನ್ಸಸ್ ಇರುತ್ತೆ. ಹಾಗೇನೆ ಜುಪಿಟರ್ ಹಾಸ್ಪಿಟಲ್ ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. QIB ಕ್ಯಾಟಗರಿ 1 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿಯಲ್ಲಿ 7 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ರಿಟೇಲ್ ಕ್ಯಾಟಗರಿ ಕೂಡ 3 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. ಟೋಟಲ್ ಆಗಿ ಇಶ್ಯೂ 3.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಸೆಪ್ಟೆಂಬರ್ 8 ಜುಪಿಟರ್ ಹಾಸ್ಪಿಟಲ್ ನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನ ಆಗಿರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 225 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. 20 ಶೇರ್ಗಳ ಲಾಟ್ ಆಗಿರೋದ್ರಿಂದ 4,500 ರೂಪಾಯಿಷ್ಟು ಲಿಸ್ಟಿಂಗ್ ಇನ್ ಚಾನ್ಸಸ್ ಇದೆ. ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಇನ್ ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ರಿಷಬ್ ಇನ್ಸ್ಟ್ರೂಮೆಂಟ್ ನ ಅಲಾಟ್ಮೆಂಟ್ ಇವತ್ತು ಬಂದಿದೆ. ನಾನು ಕೇವಲ 2 ಅಕೌಂಟ್ ಗಳಿಂದ ಅಪ್ಲಿಕೇಶನ್ ಅನ್ನು ಹಾಕಿದೆ. 2 ಅಕೌಂಟ್ ಅಲ್ಲಿ ಅಲಾಟ್ಮೆಂಟ್ ಸಿಕ್ಕಿಲ್ಲ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. 62ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಆದ್ರೂ ಕೂಡ 2,300 ರೂಪಾಯಿಷ್ಟು ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ SME IPO ಬೆಸಿಲಿಕ್ ಫ್ಲೈ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. 230ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 2,75,000 ಪ್ರಾಫಿಟ್ ಇನ್ನೂ ಕೂಡ ಈ ಒಂದು IPO ನಿಂದ ಎಕ್ಸ್ಪೆಕ್ಟೆಡ್ ಇದೆ. ಸೆಪ್ಟೆಂಬರ್ 8ರ ಈವ್ನಿಂಗ್ ನಮಗೆ ಅಲಾಟ್ಮೆಂಟ್ ಸ್ಟೇಟಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನಿಮಗೆ ಅಲಾಟ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಫಂಡ್ಸ್ ಏನು ಬ್ಲಾಕ್ ಆಗಿರುತ್ತೆ ಅದು ರಿಲೀಸ್ ಆಗುವಂತ ಮೆಸೇಜ್ ಬರುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ 1,16,000 ನೀವೇನು ಇನ್ವೆಸ್ಟ್ ಮಾಡಿರ್ತೀರಾ ಆ ಅಮೌಂಟ್ ಬ್ಯಾಂಕ್ ನಿಂದ ಡೆಬಿಟ್ ಆಗುತ್ತೆ. HCL ಟೆಕ್ ಇವತ್ತು 52 ವೀಕ್ ಹೈ ಅನ್ನ ಟಚ್ ಮಾಡಿದೆ. ಇದಕ್ಕೆ ರೀಸನ್ ಸಿಮೆನ್ಸ್ ನ ಜೊತೆಯಲ್ಲಿ ಒಂದು ಅಗ್ರಿಮೆಂಟ್ ಅನ್ನು ಇವರು ಸೈನ್ ಮಾಡಿದ್ದಾರೆ. ಸಿಮೆನ್ಸ್ ನ ಬಿಸ್ನೆಸ್ ಅನ್ನ ಡಿಜಿಟಲೈಸ್ ಮಾಡೋದಕ್ಕೆ ಒಂದು ಕಾಂಟ್ರಾಕ್ಟ್ HCL ಟೆಕ್ ನ ಜೊತೆಯಲ್ಲಿ ಸೈನ್ ಆಗಿದೆ. ಸಿಮೆನ್ಸ್ ನ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಅವರು AWS ಮತ್ತೆ ಅಜ್ಯೂರ್ ನಲ್ಲಿ ಹೋಸ್ಟ್ ಮಾಡ್ತಾರೆ. ಸೊ ಇದೊಂದು ಡಿಜಿಟಲೈಸೇಷನ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಅಗ್ರಿಮೆಂಟ್ ಸೈನ್ ಆಗಿರೋದ್ರಿಂದ HCL ಟೆಕ್ ನಲ್ಲಿ ಪಾಸಿಟಿವಿಟಿ ಕಂಟಿನ್ಯೂ ಆಗಿದೆ. ಹಾಗೆ ಆಲ್ಮೋಸ್ಟ್ ಎಲ್ಲ IT ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಸ್ಟ್ರಾಂಗ್ ರಿವೈವಲ್ ನೋಡೋದಕ್ಕೆ ಸಿಗ್ತದೆ. ಸೊ ಝೀರೋದ ರೀಸೆಂಟ್ ಆಗಿ 2 ಮ್ಯೂಚುವಲ್ ಫಂಡ್ ಗಳನ್ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಗ್ರೋನ ಕಡೆಯಿಂದ ಕೂಡ ಮ್ಯೂಚುವಲ್ ಫಂಡ್ ಲಾಂಚ್ ಆಗ್ತಿದೆ. ಇವರಿಗೆ ಸೆಬಿಯ ಅಪ್ರೂವಲ್ ಕೂಡ ಸಿಕ್ಕಿದೆ. ಆದ್ರಿಂದ NFO ನ ತರುವಂತ ಎಲ್ಲ ಚಾನ್ಸಸ್ ಗಳು ಕೂಡ ಇದೆ. ಸೊ ಗ್ರೋ ನಿಫ್ಟಿ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಫಂಡ್ ಅನ್ನುವಂತ ಮ್ಯೂಚುವಲ್ ಫಂಡ್ ಅನ್ನ ಗ್ರೋ ಲಾಂಚ್ ಮಾಡ್ತಿದ್ದಾರೆ. ಇದೊಂದು ಇಂಡೆಕ್ಸ್ ಫಂಡ್ ಆಗಿರುತ್ತೆ, ಪ್ಯಾಸಿವ್ ಫಂಡ್ ಆಗಿರುತ್ತೆ. ಇಂಡೆಕ್ಸ್ ನ ಸ್ಟಾಕ್ ಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಇದರ NFO ಡೇಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಸೊ ಸದ್ಯದಲ್ಲೇ ಇವರು NFO ಡೇಟ್ ಅನ್ನ ಕೂಡ ಅನೌನ್ಸ್ ಮಾಡ್ತಾರೆ. ಬಹಳಷ್ಟು ಬ್ರೋಕಿಂಗ್ ಫರ್ಮ್ಸ್ ಗಳು ಮ್ಯೂಚುವಲ್ ಫಂಡ್ ಬಿಸ್ನೆಸ್ಗೂ ಕೂಡ ಎಂಟ್ರಿಯನ್ನ ತಗೋಬೇಕು ಅಂತ ಇದ್ದಾರೆ. ತಮ್ಮ ಬಿಸ್ನೆಸ್ ಅನ್ನ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡುವಂತ ಪ್ಲಾನ್ಸ್ ಇದೆ. ಝೀರೋದ ಆಯ್ತು, ಗ್ರೋ ಆಯ್ತು, ಏಂಜಲ್ ಒನ್ ಕೂಡ ಸೆಬಿಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ. 2024ರಿಂದ ಏಂಜಲ್ ಒನ್ ನ ಮ್ಯೂಚುವಲ್ ಫಂಡ್ ಗಳು ಕೂಡ ಮಾರ್ಕೆಟ್ ನಲ್ಲಿ ಲಾಂಚ್ ಆಗುವಂತ ಚಾನ್ಸಸ್ ಇದೆ. ಹಾಗೆ ನಾವಿ ಕೂಡ ಮ್ಯೂಚುವಲ್ ಫಂಡ್ ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ರಿಲಯನ್ಸ್ ಕೂಡ ಮ್ಯೂಚುವಲ್ ಫಂಡ್
ಗಳನ್ನ ಲಾಂಚ್ ಮಾಡುವಂತ ಪ್ಲಾನ್ಸ್ ಗಳನ್ನ ಹೊಂದಿದ್ದಾರೆ. ಹಾಗೆ ಬಹಳಷ್ಟು ಬಿಸ್ನೆಸಸ್ಗಳು ತಮ್ಮದೇ ಆದ ಮ್ಯೂಚುವಲ್ ಫಂಡ್ ಗಳನ್ನ ಲಾಂಚ್ ಮಾಡುವಂತ ಪ್ಲಾನ್ಸ್ ಗಳನ್ನ ಹೊಂದಿದ್ದಾರೆ. ಇದಕ್ಕೆ ರೀಸನ್ ಮುಂದಿನ 10 ವರ್ಷಗಳಲ್ಲಿ ಭಾರತದಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಬರುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇಂಡಿಯನ್ ಎಕಾನಮಿ ಗ್ರೋ ಆದಷ್ಟು ಮ್ಯೂಚುವಲ್ ಫಂಡ್ ಗಳ ಇನ್ವೆಸ್ಟ್ಮೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದೇ ಒಂದು ರೀಸನ್ ನಿಂದ ಬಹಳಷ್ಟು ಕಂಪನಿಗಳು ತಮ್ಮದೇ ಆದ ಮ್ಯೂಚುವಲ್ ಫಂಡ್ ಗಳನ್ನ ಲಾಂಚ್ ಮಾಡಿ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುವಂತ ಪ್ಲಾನ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.